Hello friends, I am Asif Singh and is with me a renowned historian, scholar Dr. Mushtaq Ahmad Inamdar. ಇವತ್ತು ನಾವು ಒಂದು ಹಳೆ ಕಾಲದ ದೇವಾಲಯದ ಮುಂದೆ ಪ್ರಸಿದ್ಧವಾದ ಸ್ಪೆಷಲ್ ಟೆಂಪಲ್ ಮುಂದೆ ನಾವು ನಿಂತಿದ್ದೀವಿ. ಈಗ ಇವತ್ತು ಡಾಕ್ಟರ್ ಮುಷ್ತಾಕ್ ಅಹಮದ್ ಇನಾಮ್ದಾರ್ ನಮ್ಮ ಜೊತೆ ಇದ್ದಾರೆ. ಸರ್ ವೆಲ್ಕಮ್ಸ್. ಥ್ಯಾಂಕ್ ಯು ಸರ್. ಇದ್ರ ಬಗ್ಗೆ, ಈ ದೇವಾಲಯ ಬಗ್ಗೆ ಏನು ಒಂದು ಸ್ವಲ್ಪ ಏನಿದೆ, ಇದರ ವಿಶಿಷ್ಟ, ಅದ್ರ ಬಗ್ಗೆ ನಮ್ಗೆ ವ್ಯವಸ್ಥೆ ಹೇಳಿ ಸರ್. ಹಲೋ ವಿವರ್ಸ್. ಸೊ ಫಸ್ಟ್ ಭಾಳ ಜನ ಹೇಳ್ತಾ ಇದ್ದೀರಿ ನೀವು ಕನ್ನಡದಾಗೆ ಮಾಡ್ರಿ, ಕನ್ನಡದಾಗೆ ವಿಡಿಯೋಸ್ ಮಾಡ್ರಿ ಅಂತ ಹೇಳಿ. ಇದು ನಮ್ದು ಫಸ್ಟ್ ಕನ್ನಡ ವಿಡಿಯೋ. ಅದೂ ಎಂಥ ಒಂದು ವಿಶಿಷ್ಟವಾದಂಥ ದೇವಾಲಯ ಮುಂದೆ ನಾವು ನಿಂತೀವಿ ಅಂತ ಹೇಳಿದ್ರೆ, ಸುಮಾರು 1000 ವರ್ಷಗಳ ಇತಿಹಾಸ ಇರುವಂಥ ಈ ಸುಂದರೇಶ್ವರ ದೇವಾಲಯ ಅಂತ ಹೇಳಿ ಬಿಜಾಪುರ್ನಲ್ಲಿದೆ. ಸೊ ಇದು ಸ್ಟೇಷನ್ ರಸ್ತೆಯ ಹರನ್ ಶಿಕಾರಿ ಓಣಿಯಲ್ಲಿ ಈ ಒಂದು ದೇವಾಲಯ ಇದೆ. ಸೊ ಇದರದ್ದು ವೈಶಿಷ್ಟ್ಯ ಏನಂತ ಹೇಳಿದ್ರೆ, ಸೊ ಇದು 11 ಮತ್ತು 12ನೇ ಶತಮಾನದಲ್ಲಿ ಈ ದೇವಾಲಯದ ನಿರ್ಮಾಣ ಆಗಿದೆ ಅಂತ ಹೇಳಿ ತಿಳಿದು ಬರ್ತದೆ. ಕಲ್ಯಾಣಿ ಚಾಲುಕ್ಯರ ಮತ್ತು ಯಾದವರ ಕಾಲದಲ್ಲಿ. ಅದರ ಜೊತೆಯಲ್ಲಿ ಆದಿಶಂಕರಾಚಾರ್ಯರು ಕೂಡ ಈ ಕಡೆ ಬಂದಿದ್ರು. ಅವರ ಕಾಲದಲ್ಲಿ ಇದು ಆಗಿದೆ ಅಂತ ಹೇಳಿ ನಂಬಲಾಗಿದೆ. ಇದರ ವೈಶಿಷ್ಟ್ಯ ಏನು ಅಂತ ಹೇಳಿದ್ರೆ, ಮುಖ್ಯವಾಗಿ ಈ ದೇವಾಲಯದ ಗರ್ಭಗೃಹದಲ್ಲಿರುವಂತ ಲಿಂಗ ಏನಿದೆ, ಆ ಲಿಂಗದ ಮುಖಟದ ಮೇಲೆ ಏನಿದೆ ಅಂತ ಹೇಳಿದ್ರೆ ಶ್ರೀಚಕ್ರ ಇದೆ. ಆ ಶ್ರೀಚಕ್ರ ವಿಶಿಷ್ಟವಾದಂತ ಶಿವ ಮತ್ತು ಶಕ್ತಿಯ ಸಂಕೇತವಾಗಿದೆ. ವೈದಿಕ ಶಾಸ್ತ್ರದಲ್ಲಿ ಅದನ್ನು ಬಹಳಷ್ಟು ವಿವರವಾಗಿ ವಿವರಿಸಲಾಗಿದೆ. ಅದರ ಜೊತೆಯಲ್ಲಿ ನಾವು ಬಿಜಾಪುರದಲ್ಲಿ ಥ್ರೋಟ್ ಕರ್ನಾಟಕದಲ್ಲಿ ಕೇವಲ 2 ಈ ಥರದ ದೇವಾಲಯಗಳಿವೆ. ಬರೀ ಎರಡು. ಒಂದು ಬಿಜಾಪುರ, ಇದು ಬಿಟ್ರೆ ಆನೆಗುಂದಿ ಹತ್ರ ಇರುವಂತ ಚಿಂತಾಮಣಿಯಲ್ಲಿ ಇನ್ನೊಂದು ಈ ತರದೇ ಶ್ರೀಚಕ್ರ ಹೊಂದಿರುವಂತ ದೇವಾಲಯ ಇದೆ. ಸೊ ಒಳಗೆ ಹೋಗಿ ನಾವು ಆ ಒಂದು ಶ್ರೀಚಕ್ರವನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ದೇವಾಲಯದ ಮುಂದ್ಗಡೆ ಸೊ ಒಂದು ಮಾಸತಿ ಕಲ್ಲಿನ ಅವಶೇಷ ಉಳಿದಿದೆ. ಸೊ ಇದು ನೋಡ್ಬೋದು, ಈ ಒಂದು ಕೈ ಇದೆ. ಸೊ ಇದು ಏನ್ ಸಂಕೇತ ಅಂತ ಹೇಳಿದ್ರೆ, ಇದು ಮಹಿಳೆಯ ತನ್ನ ಜೀವನವನ್ನು ತ್ಯಾಗ ಮಾಡಿದ್ದಕ್ಕಾಗಿ ಈ ಮಾಸ್ತಿ ಕಲ್ಲು ಆಕೆ ಹೆಸರ ಮೇಲೆ ಸ್ವಲ್ಪ ಒಂದು ಭಾಗ ಹತ್ರ ಇಲ್ಲಿ ಉಳಿದಿದೆ. ಸೊ ಇದೊಂದು ವಿಶಿಷ್ಟವಾದಂತ ಏನು ಮಹಾಸತಿ ಕಲ್ಲು ಅಂತ ಹೇಳಿ ಕರಿತೀನಿ. ಇದೊಂದು ನೋಡಿ ಚಲೋ ಐತಿ ಕಲ್ಲು. ಸೊ ವಿವಾಸ ಒಳಗಡೆ ದೇವಾಲಯದ ಹೆಂಗೆ ಅದು ಸ್ಟ್ರಕ್ಚರ್ ಇದೆ, ಒಂದು ಸ್ವಲ್ಪ ನಾವು ಅದನ್ನು ನೋಡೋಣ ಬನ್ನಿ. ಸರ್, ಬಿಜಾಪುರದ ಅತ್ಯಂತ ಹಳೆಯ ಮತ್ತು ಪ್ರಸಿದ್ಧ ದೇವಾಲಯ ಸುಂದರೇಶ್ವರ ದೇವಾಲಯದಲ್ಲಿ ಇದ್ದೇವೆ. ಈ ಸುಂದರೇಶ್ವರ ದೇವಾಲಯದ ಇತಿಹಾಸ ಮತ್ತು ಅದರ ವೈಶಿಷ್ಟ್ಯತೆ ಬಗ್ಗೆ ಇವತ್ತು ನಾವು ಮಾತಾಡೋದಿದ್ದೇವೆ. ಆಚಾರ್ಯರಿದ್ದಾರೆ ನಮ್ಮ ಜೊತೆ. ಆಚಾರ್ಯರೇ, ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟಿದ್ದಿದೆ ಮತ್ತು ಇದರ ವೈಶಿಷ್ಟ್ಯತೆ ಏನು ಸ್ವಲ್ಪ ನಮ್ಗೆ ಹೇಳಿದ್ರೆ ಎಲ್ಲರಿಗೆ. ಇದು ಓಂ ತ್ರಿಕಾಗ್ನಿ ಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಈ ಒಂದು ದೇವಸ್ಥಾನ ಸುಂದರೇಶ್ವರ ದೇವಸ್ಥಾನ ಅಂತ ಹೇಳಿ. ಇದರ ಸುಂದರೇಶ್ವರ ದೇವಸ್ಥಾನದ ತಲೆಯ ಮೇಲೆ ಶ್ರೀಚಕ್ರ ಇರುತ್ತದೆ. ಈ ಒಂದು ದೇವಸ್ಥಾನ ಅಂದಾಜು 12ನೇ ಶತಮಾನ ಅಂದರೆ 1265 ಪ್ರಕಾರ ಉಲ್ಲೇಖವಿದೆ ಅಂತ ತಿಳಿದು ಬರ್ತದೆ. ಆದರೆ ಅದಕ್ಕಿಂತ ಮುಂಚೆ ಇರಬಹುದು ಅನ್ನುವ ಕೆಲವರ ಜನರ ಅಭಿಪ್ರಾಯ. ಈ ರೀತಿಯಾಗಿ ಈ ಒಂದು ಶ್ರೀಚಕ್ರ ಶಕ್ತಿ ಸಹಿತ ಶಿವ, ಅಂದರೆ ಯಾವುದೇ ಥರದ ದಾರಿದ್ರ್ಯಗಳು ಮತ್ತು ಮಾಟ ಮಂತ್ರಗಳನ್ನು ನಿವಾರಣೆ ಮಾಡಲಿಕ್ಕಾಗಿ ಈ ಒಂದು ಶ್ರೀಚಕ್ರದ ಸ್ಥಾಪನೆಯನ್ನು ಮತ್ತು ಈ ಸುಂದರೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪಿಸಲ್ಪಟ್ಟಿದೆ. ಈ ಒಂದು ದೇವಸ್ಥಾನ ಮೊದಲು ಒಂದು ಮಣ್ಣಿನಲ್ಲಿ ಹುದುಗಿ ಹೋಗಿರುವುದರಿಂದ ಮತ್ತು ಭಗವಂದಾಸ್ ದರ್ಬಾರ್ ಎಂಬುವರ ಕನಸಿನಲ್ಲಿ ಹೋಗಿ ನನ್ನನ್ನು ಇಲ್ಲಿ ಇದ್ದೀನಿ ತೆಗಿ ಅಂತ ಹೇಳಿ ಆ ಒಂದು ಲಿಂಗವನ್ನ ಮತ್ತು ಈ ಒಂದು ಭವ್ಯವಾದ ದೇವಸ್ಥಾನವನ್ನ ಆ ದರ್ಬಾರ್ ಕುಟುಂಬದವರು ತೆಗೆದಿದ್ದಾರೆ. ಇದು ದರ್ಬಾರ್ ಕುಟುಂಬವರು ಯಾವಾಗ ಇದು ತೆಗೆದ್ರೆ? ಅಂದಾಜು 400-450 ವರ್ಷಗಳ ಹಿಂದೆ, 16ನೇ ಶತಮಾನ ಅಂದಾಜು. ಅವಾಗ ಇದು ಈ ದೇವಸ್ಥಾನ ಪಬ್ಲಿಕ್ ಆಗಿ ಸಾರ್ವಜನಿಕವಾಗಿ ಅವರು ಇದನ್ನು ಮಾಡಿದ್ದಾರೆ. ಈಗಾದ್ರೂ ಕೂಡ ಈ ಒಂದು ದೇವಸ್ಥಾನವನ್ನ ಅವರ ಧರ್ಮದರ್ಶಿಯಲ್ಲಿ ನಡೀತಾ ಇದೆ. ಅವರೇ ಜವಾಬ್ದಾರಿ, ಅದೆಲ್ಲ ಟ್ರಸ್ಟಿ ಅವರೇ, ದರ್ಬಾರ್ದವರೇ ಇರೋದ್ರಿಂದ ಅವರೇ ನೋಡಿಕೊಂಡು ಹೋಗ್ತಾರೆ. ಸೊ ಇದು ಹರಿನ್ ಶಿಕಾರಿ ಏರಿಯಾ ಅಂತ ಹೇಳ್ತಾ ಇದ್ರು. ಇದಕ್ಕೆ ಈಗ ಹೇಳ್ತಾ ಇದ್ರು ಅಥವಾ ಮೊದಲು ಇದಕ್ಕೆ ಏನಂತಿದ್ರು ಏರಿಯಾಕ್ಕೆ?
ಈ ಒಂದು ಜಾಗವನ್ನ ಅಳಿಕೇರಿ ತೋಟ ಅಂತ ಕರಿತಾ ಇದ್ರು. ಅಳಿಕೇರಿ ಮಂಥನ ಅಂದ್ರೆ ಬ್ರಾಹ್ಮಣ ಮಂಥನ, ಆ ಮಂಥನದಲ್ಲಿ ಈ ಒಂದು ದೇವಸ್ಥಾನ ಇತ್ತು ಅಂತ ತಿಳಿದು ಬರ್ತದೆ. ಬಟ್ ಕ್ರಮೇಣವಾಗಿ ಇಲ್ಲಿ ಬಂದು ಅನೇಕ ಜನರು ವಾಸವಾಗಿ ಆ ಒಂದು ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಈಗ ಅರಣ್ಯ ಶಿಕಾರಿ ಕಾಲನಿ ಅಂತ ಹೇಳ್ತಾರೆ. ಇಂಥ ಲಿಂಗಗಳು ನಮ್ಗೆ ತಿಳಿದ ಹಾಗೆ 2 ಇದಾವ ಅಂತ ಹೇಳಿದ. ಈ ಒಂದು ಶ್ರೀಚಕ್ರ ತಕ್ಕಂತ ದೇವಸ್ಥಾನ ನಮ್ಮ ದೇಶದಲ್ಲೇ 2, ಒಂದು ಅದು ಕರ್ನಾಟಕದಲ್ಲಿ, ಒಂದು ಚಿಂತಾಮಣಿ ಆನೆಗುಂದಿ ಅಂತ ಇಲ್ಲಿ ಚಿಂತಾಮಣಿಯಲ್ಲಿ, ಅದೇ ರೀತಿಯಾಗಿ ಬಿಜಾಪುರದ ಈ ಒಂದು ಸ್ಟೇಷನ್ ರಸ್ತೆಯಲ್ಲಿ ಇರತಕ್ಕಂತ ಅರಣ್ಯ ಶಿಕಾರಿ ಕಾಲನಿಯ ಸುಂದರೇಶ್ವರ ದೇವಸ್ಥಾನ. ಇದು ಡೈಲಿ ಆಚಾರ ಎಷ್ಟೊತ್ತು ಇದಕ್ಕೆ ಪೂಜೆ ಆಗುತ್ತೆ? ಈ ಬೆಳಗ್ಗೆ ದಿನಾಲು 7:30ರಿಂದ 9 ಗಂಟೆ ತನಕ ನಾವು ಇಲ್ಲಿ ಪೂಜೆ ಮಾಡ್ತೇವೆ. ಪ್ರತಿ ಸೋಮವಾರ ಬೆಳಗ್ಗೆ 7:30ರಿಂದ 12 ಗಂಟೆ, ಸಾಯಂಕಾಲ 5:30ರಿಂದ ರಾತ್ರಿ 9 ಗಂಟೆವರೆಗೆ ಪೂಜೆ ಇರ್ತದೆ. ಮತ್ತು ಅದೇ ರೀತಿ ಅನೇಕ ಸಾರ್ವಜನಿಕರು ಸರದಿ ಸಾಲಿನಂತೂ ದರ್ಶನವನ್ನು ಪಡಿತಾರೆ. ವಿಶೇಷವಾಗಿ ಶಿವರಾತ್ರಿ ದಿವಸ ಏನು ಆ ಜಾತ್ರೆ ಆಗುತ್ತೆ, ಏನಾಗುತ್ತೆ ಸರ್? ಇಲ್ಲ, ಮೂಲವಾಗಿ ಶ್ರಾವಣದ ಸೋಮವಾರಗಳು, ಅದೇ ರೀತಿಯಾಗಿ ಶಿವರಾತ್ರಿ ದಿವಸ ಶ್ರಾವಣ ಸೋಮವಾರಗಳು 5 ಸೋಮವಾರಗಳು ಬೆಳಗ್ಗೆ ಅಭಿಷೇಕ 4 ಗಂಟೆಗೆ ಅಭಿಷೇಕ ಮತ್ತು ಇನ್ನಿತರ ಪೂಜೆಗಳು ನಡೆಯುತ್ತವೆ. ಅದೇ ರೀತಿ ಶಿವರಾತ್ರಿ ದಿವಸ ನಸುಕಿನ ಜಾವ 2:30 ರಾತ್ರಿ 2:30ರವರೆಗೆ ಅನೇಕ ಜನ ಕಿಲೋಮೀಟರ್ ಗಟ್ಟಲೆ ನಿಂತು ಅನೇಕ ಭಕ್ತರು ತಮ್ಮ ದರ್ಶನವನ್ನು ಪಡಿತಾರೆ. ಧನ್ಯವಾದಗಳು ಆಚಾರ್ಯರೇ. ಆಚಾರ್ಯ ಹೇಳಿದ ಹಾಗೆ ಈ ಶ್ರೀಚಕ್ರ ಹೊಂದಿರುವಂಥ ವಿಶೇಷವಾದಂಥ ಲಿಂಗದ ಮುಕುಟದ ಮೇಲೆ ಏನು ಶ್ರೀಚಕ್ರ ಇದೆ, ಸೊ ಇದು ಕೇವಲ 2, ಈಗ ಹೇಳಿದ ಹಾಗೆ ಚಿಂತಾಮಣಿ ಮತ್ತು ಬಿಜಾಪುರ್ನಲ್ಲಿರೋದು ವಿಶೇಷ. ನಾನು ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಸೊ ಸುತ್ತಮುತ್ತಲಿನ ಜನ, ಕರ್ನಾಟಕ ಜನ ಈ ಭಾಗಕ್ಕೆ ಬಂದು ದರ್ಶನ ಪಡೆಯಬೇಕಾಗಿ ವಿನಂತಿ. ಧನ್ಯವಾದಗಳು. ಈ ದೇವಾಲಯದ ಒಳಗಡೆ ಪ್ರವೇಶ ಮಾಡ್ತಾ ಇದ್ದೀವಿ ನಾವು. ಸೊ ಇದು ಹೊರಗಡೆ ಕಾಣ್ತಾ ಇರೋದು ಪ್ರಾಂಗಣ ಇದೆ, ದೊಡ್ಡ ಪ್ರಾಂಗಣ. ಇದಾದ ನಂತರ ಜಸ್ಟ್ ನಂದಿ ಮಂಟಪ ಇದೆ. ಗರ್ಭಗೃಹಕ್ಕಿಂತ ಮುಂಚೆ ಈ ನಂದಿ ಮಂಟಪ ಇದೆ. ನಂದಿನ ಮಂಟಪದ ಮುಂಭಾಗದಲ್ಲಿ ಕೆಳಗಡೆ ಗರ್ಭಗೃಹದಲ್ಲಿ ಈ ಒಂದು ವಿಶಿಷ್ಟವಾದಂಥ ಲಿಂಗ ಇಲ್ಲಿ ಸ್ಥಾಪಿತವಾಗಿದೆ. ಸೊ ಈ ಲಿಂಗ ಈಗ ತಾನೇ ಹೇಳಿದೆ ನಾನು ಹೊರಗಡೆ, ವಿಶೇಷ ಈ ಲಿಂಗದ ವಿಶೇಷ. ಸೊ ಇದು ಶ್ರೀಚಕ್ರವನ್ನು ಹೊಂದಿದೆ. ಈ ಶ್ರೀಚಕ್ರ ವೈದ್ಯಕೀಯ ತತ್ವಶಾಸ್ತ್ರದ ಅತ್ಯಂತ ಆಳವಾದ ಮತ್ತು ಸಂಕೀರ್ಣವಾದ ಜ್ಯಾಮಿತಿಯ ಸಂಕೇತಗಳಲ್ಲಿ ಒಂದಾಗಿದೆ. ಇದರ ವಿಶೇಷತೆ ಇದರ ತಿರಳು ಮುಖವಾಗಿ ಶಿವ ಮತ್ತು ಶಕ್ತಿ ಇಬ್ಬರ ಕ್ರಿಯಾತ್ಮಕ ಒಕ್ಕೂಟವನ್ನು ಈ ಲಿಂಗ ಪ್ರತಿನಿಧಿಸುತ್ತದೆ. ಶ್ರೀಚಕ್ರದ ರಚನೆಯ 3 ವಾಸ್ತುಶಿಲ್ಪದ ಅಂಶಗಳನ್ನು ಒಳಗೊಂಡಿದೆ. ಎಷ್ಟದವರು ಇದಕ್ಕೆ 3 ವಾಸ್ತುಶಿಲ್ಪದ ಅಂಶಗಳನ್ನು ಹೊಂದಿದೆ. ಸರ್, ಈ ಒಂದು ಶ್ರೀಚಕ್ರದ ರಚನೆ ಹೇಗಾಗಿದೆ ಅಂದ್ರೆ 9 ತ್ರಿಕೋನಗಳು ಮತ್ತು 43 ಸಣ್ಣ ತ್ರಿಕೋನಗಳಿಂದ ಕೂಡಿದೆ. ಈ 9 ಪ್ರಾಥಮಿಕ ತ್ರಿಕೋನಗಳ ನಿಖರ ಛೇದನವು 43 ಸಣ್ಣ ತ್ರಿಕೋನ ಕ್ಷೇತ್ರಗಳ ಸಂಕೀರ್ಣ ಜಾಲವನ್ನು ಸೃಷ್ಟಿಸುತ್ತದೆ. ಸೊ ಹೀಗಾಗಿ ಇದೊಂದು ವಿಶಿಷ್ಟವಾದಂತ ಕೆತ್ತನೆ ನಾವಿಲ್ಲಿ ಕಾಣಬಹುದು. ಈ ತ್ರಿಕೋನಗಳು ಕಮಲದ ದಳಗಳ 2 ಏಕಕೇಂದ್ರಿತ ವೃತ್ತಗಳಿಂದ ಆವರ್ತವಾಗಿದೆ. ನೀವು ನೋಡಬಹುದು ಸೈಡ್ ನಲ್ಲಿ ಏನಿದೆ ಅಂತ ಹೇಳಿದ್ರೆ ದಳಗಳು, ಕಮಲದ ದಳಗಳು. ದಳ ಅಂದ್ರೆ ಎಲೆಗಳು. ಅಲ್ಲಿ ನಾವು ಒಳಗಡೆ ನಾವು ನೋಡಬಹುದು 8 ದಳಗಳ ಒಳಗಿನ ವಲಯದಲ್ಲಿ ಲಿಂಗದ ಮೇಲೆ ಏನು ತ್ರಿಕೋನಗಳಿವೆ, ಒಳಗಡೆ 8 ದಳಗಳಿವೆ. ಅದು ಲಿಂಗದ ಮೇಲೆ ಕಾಣಾಗುತ್ತಿದೆ. 9 ದಳಗಳಿವೆ. 9 ಮತ್ತು ಹೊರಭಾಗದಲ್ಲಿ 16 ದಳಗಳನ್ನು ಹೊಂದಿದೆ. ಸೃಷ್ಟಿ, ಪ್ರಾಣ, ಶಕ್ತಿ ಮತ್ತು ಜ್ಞಾನೇಂದ್ರಿಯಗಳ ಸಂಕೇತವನ್ನು ಇದು ಸೂಚಿಸುತ್ತದೆ. ಲಿಂಗದ ಮೇಲೆ ಇರುವಂತ ಈ ಒಳಗಡೆ ಇರುವಂತ 8 ದಳಗಳು, ಹೊರಗಡೆ ಇರುವಂತ 16 ದಳಗಳು ಇವೇನ್ ಏನ್ ತೋರಿಸ್ತಾವ ಅಂತ ಹೇಳಿದ್ರೆ ಸೃಷ್ಟಿ, ಪ್ರಾಣ, ಶಕ್ತಿ ಮತ್ತು ಜ್ಞಾನೇಂದ್ರಿಯಗಳ ಸಂಕೇತ ಸೂಚಿಸುತ್ತದೆ. ಸೊ ಇದು ಏನಿದೆ ಅಂತ ಹೇಳಿದ್ರೆ ಅತ್ಯಂತ ಮಹತ್ವಪೂರ್ಣವಾದಂತ ಲಿಂಗ ಇದೆ. ಇಂತಹ ಲಿಂಗಗಳು ಅತ್ಯಂತ ವಿಶೇಷವಾಗಿ ಮಾಡಲ್ಪಟ್ಟಂತ ಈ ನಮ್ಮ
ಬಿಜಾಪುರ್ನಲ್ಲಿರುವಂಥ ಸುಂದರೇಶ್ವರ ದೇವಾಲಯದಲ್ಲಿ ಈ ಶ್ರೀಚಕ್ರವನ್ನು ನಾವು ಕಾಣಬಹುದು. 9 ಆವರಣಗಳು ಹೊರಗಿನ ಅಂಚಿನಿಂದ ಪ್ರಾರಂಭಿಸಿ ಒಳಗಿನ ಕೇಂದ್ರದ ಕಡೆಗೆ ನೋಡಿದಾಗ ಶ್ರೀಚಕ್ರವನ್ನು 9 ವಿಭಿನ್ನ ಪದರಗಳು ಅಥವಾ ಅವತರಣಗಳಾಗಿ ರಚಿಸಲಾಗಿದೆ. ಇದು ಕೆತ್ತಿದೆ ಹೆಂಗಂತ ಹೇಳಿದ್ರೆ, ಈ ಚಕ್ರವನ್ನು ನಾವು ನೋಡಿದ್ರೆ 9 ವಿಭಿನ್ನ ಪದರಗಳಾಗಿ ಅದು ನಮಗೆ ಕಾಣಿಸ್ತದೆ. ಸೊ ಇದು ಆಧ್ಯಾತ್ಮಿಕ ಆರೋಹಣದ ಒಂದು ನಿರ್ದಿಷ್ಟ ಹಂತವನ್ನು ಪ್ರತಿನಿಧಿಸುತ್ತೆ. ನಾ ಈಗ ಹೇಳಿದೆ ಸರ್ ನಿಮ್ಗೆ, ಇದು ಕಲ್ಯಾಣಿ ಚಾಲುಕ್ಯ ಮತ್ತು ಯಾದವರ ಕಾಲದಲ್ಲಿ ಇದನ್ನು ಕಟ್ಟಲಾಗಿದೆ ಅಂತ ಹೇಳಿ. ಎಷ್ಟು ವರ್ಷ ಆಗಬಹುದು ಸರ್? ಸುಮಾರು 1000 ವರ್ಷದ ಇತಿಹಾಸ ಈ ದೇವಾಲಯಕ್ಕಿದೆ. 11ನೇ ಶತಮಾನದಲ್ಲಿ ಈ ಒಂದು ದೇವಾಲಯದ ಕುರುಹುಗಳು ನಮಗೆ ಇಲ್ಲಿ ಸಿಗುತ್ತವೆ. ಸೊ ಅದರ ಜೊತೆಗೆ ಇದರ ದೇವಾಲಯದ ರಚನೆಯನ್ನು ನಾವು ನೋಡಿದ್ರೆ, ದೇವಾಲಯದ ಕನ್ಸ್ಟ್ರಕ್ಷನ್ ನೋಡಿದ್ರೆ ಹೊರಗಿಂದ ನಮಗೆ ಇಲ್ಲಿ ಕಮಾನುಗಳ ಸಹಾಯದಿಂದ ಎರಡೂ ಬದಿಯಲ್ಲಿ 3 ಕಮಾನುಗಳನ್ನು ಹೊಂದಿವೆ. ಮತ್ತು ಮುಖ್ಯ ಪ್ರವೇಶ ದ್ವಾರದಲ್ಲಿ ಕೂಡ 3 ಕಮಾನುಗಳು. ಒಂದು ಕಮಾನು ಇದೆ ಪ್ರವೇಶದ್ವಾರದಲ್ಲಿ. ಒಳಗಡೆ ಹೋದ ಕೂಡಲೇ 3 ಕಮಾನುಗಳ ಸಹಾಯದಿಂದ ಇದರ ನಂದಿ ಮಂಟಪವನ್ನು ರಚನೆ ಮಾಡಲಾಗಿದೆ. ನೀವು ನೋಡಬಹುದು, ಈ 3 ಕಮಾನುಗಳು ಮುಖ್ಯವಾಗಿ ಈ ನಂದಿ ಮಂಟಪದಲ್ಲಿದೆ. ಸೊ ಇದರ ಮೇಲೆ, ಇದರ ಬಲ ಮತ್ತು ಎಡಗಡೆ ಸಿಂಹ ಇದೆ. ಸಿಂಹವನ್ನು ನಾವು ನೋಡ್ಬೋದು. ಅದೇ ತರ ಇದು ನಮ್ಮ ಬಿಜಾಪುರದ ಅನೇಕ ಕಟ್ಟಡಗಳಲ್ಲಿ ಕಾಣುವಂತ ವಾಸ್ತುಶೈಲಿ ಇಲ್ಲಿನೂ ನಾವು ನೋಡಬಹುದು. ಇದು ಮೇಲ್ಗಡೆ ನಮ್ಮ ಬಿಜಾಪುರದಲ್ಲಿರುವಂತ ಅನೇಕ ಸ್ಮಾರಕಗಳ ಮೇಲೆ ಕೆತ್ತಲಾದಂತ ಕೆತ್ತನೆ ಈ ಒಂದು ದೇವಾಲಯದಲ್ಲಿ ಇದ್ದಿದ್ದು. ಸೆಂಟರ್ ಸಿಂಹ ಕಾಣಲಾಗ್ತಿತ್ತಲ್ಲ ಡಾಕ್ಟರ್ ಸರ್? ಸೆಂಟರ್ ಇದೆ. ಎರಡೂ ಬದಿಗಳಲ್ಲಿ ಆನೆಗಳದು, ಮೇಲ್ಗಡೆ ಆನೆಗಳು ಇವೆ. ಎಲ್ಲಕ್ಕಿಂತ ಟಾಪ್ ನಲ್ಲಿ ಆನೆಗಳನ್ನು ನಾವು ಎರಡೂ ಬದಿಯಲ್ಲಿ ಆನೆಗಳನ್ನು ನಾವು ನೋಡ್ತೀವಿ. ಅದರ ಜೊತೆಯಲ್ಲಿ ಸೂಕ್ಷ್ಮವಾದಂತ ಕೆತ್ತನೆ ಈ ಬಲಭಾಗ ಮತ್ತು ಎಡಭಾಗದಲ್ಲಿ ಸಣ್ಣ ಕಮಾನಿನ ಮೇಲೆ ಕೆತ್ತಲಾಗಿದೆ. ಇವು ಕೆತ್ತಲಾಗಿದ್ದು. ಅದೇ ತರ ಮುಂದೆ ಬಂದ್ರೆ ನಮ್ಗೆ ಒಂದು ದೀಪಸ್ತಂಭ ಕಾಣುತ್ತೆ. ದೀಪಸ್ತಂಭವನ್ನು ನಾವು ನೋಡಬಹುದು. ಸೊ ಸರ್, ಇಂಥ ಒಂದು ಅದ್ಭುತವಾದಂತ ದೇವಾಲಯ ಬಿಜಾಪುರ್ನಲ್ಲಿರುವುದು ನಿಜವಾಗಿಯೂ ಒಂದು ಸಂತೋಷದ ವಿಷಯ. ಸೊ ಈ ದೇವಾಲಯ ಹೆಚ್ಚು ಪ್ರಚಲಿತದಲ್ಲಿ ಬಂದಿಲ್ಲ. ಸೊ ಹಾಗಾಗಿ ಪ್ರವಾಸಿಗರು ಮತ್ತು ಅನೇಕ ಜನರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಸೊ ನಮ್ಮ ಮುಖ್ಯವಾದಂಥ ಉದ್ದೇಶ ಏನಂತ ಹೇಳಿದ್ರೆ, ನಾವು ಇಂತಹ ಮಹತ್ವಪೂರ್ಣವಾದಂಥ ಐತಿಹಾಸಿಕ ಬಿಜಾಪುರ ಮತ್ತು ಬಿಜಾಪುರ ಸುತ್ತಮುತ್ತಲಿರುವಂಥ ಐತಿಹಾಸಿಕ ಸ್ಮಾರಕಗಳು ಮತ್ತು ಧಾರ್ಮಿಕ ಕಟ್ಟಡಗಳು ಮತ್ತು ಇನ್ನಿತರ ಏನು ಸ್ಮಾರಕಗಳಿವೆ, ಐತಿಹಾಸಿಕ ಸ್ಮಾರಕಗಳಿವೆ, ಅಂಥವನ್ನು ಪರಿಚಯಿಸುವ ಕೆಲಸ ಪ್ರಯತ್ನ ಮಾಡಲಾಗುತ್ತದೆ. ನಾವು ಅದಕ್ಕೆ ನೀವೆಲ್ಲರೂ ನಮಗೆ ಪ್ರೀತಿ ಸಹಕಾರವನ್ನು ನೀಡ್ತಾ ಇದ್ದೀರಿ. ಸೊ ಅದಕ್ಕಾಗಿ ತಮ್ಮಲ್ಲಿ ವಿಶೇಷವಾಗಿ ಈ ದೇವಾಲಯಕ್ಕೆ ಒಮ್ಮೆ ಬಂದು ದೇವಾಲಯ ನೋಡಿ ಆನಂದಿಸಿ ಮತ್ತು ಇಲ್ಲಿಯ ಐತಿಹಾಸಿಕ ಸ್ಮಾರಕಗಳನ್ನು ಕೂಡ ನೀವು ನೋಡ್ಬೇಕಂತ ಹೇಳಿ ವಿನಂತಿ. ಸರ್, ಎಸ್, ಇವತ್ತು ನಾವು ಸುಂದರೇಶ್ವರ ಟೆಂಪಲ್ ಅನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ವ್ಯೂವರ್ಸ್, ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇಂಥ ವಿಡಿಯೋಕ್ಕಾಗಿ ನೀವು ನಮ್ಮ ಚಾನಲನ್ನು ನೋಡ್ತಾ ಇರಿ. ನಾವು ನಿಮಗೆ ವಿಶಿಷ್ಟವಾದಂಥ ಮಾಹಿತಿಗಳನ್ನು ನಮ್ಮ ವಿಡಿಯೋ ಮುಖಾಂತರ, ನಮ್ಮ ಚಾನಲ್ ಮುಖಾಂತರ ನಿಮಗೆ ತೋರಿಸಲು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಹೊಸವು ಈ ಥರದ ದೇವಾಲಯಗಳು ನಿಮ್ಮ ಏರಿಯಾನಲ್ಲಿ ಇದ್ದರೆ ನಮಗೆ ಕಾಲ್ ಮಾಡಿ, ಕಮೆಂಟ್ ಮಾಡಿ. ನಾವು ಅಲ್ಲಿ ಬಂದು ಅದರದ ಮಾಹಿತಿಯನ್ನು ನಾವು ನಿಮಗೆ ತೋರಿಸ್ತೀವಿ. ಸೊ ಕೊನೆಯದಾಗಿ ಹೇಳೋದು ಏನಂತ ಹೇಳಿದ್ರೆ, ನಮ್ಮ ಏನೊಂದು ಸ್ಲೋಗನ್ ಇದೆ, ಸೊ ಮಾನ್ಯುಮೆಂಟ್ಸ್ ಸೇವ್ ಹಿಸ್ಟ್ರಿ. ಸೊ ಮಾನ್ಯುಮೆಂಟ್ಸ್ ನಮ್ಗೆ ಸೇವ್ ಮಾಡಬೇಕು, ಆದ್ದರಿಂದ ನಮ್ಮ ಹಿಸ್ಟ್ರಿನೂ ಸೇವ್ ಆಗ್ತೈತಿ. ಸರ್ ಏನು ಹೇಳ್ತೀರಾ? ಡೆಫಿನೆಟ್ ಸರ್, ಯಾಕಂದರೆ ಇದು ನಮ್ಮ
ಧರೋಹರ ಇದೆ. Yes. ಇದು ನಮ್ಮ ಏನು ಹೇಳ್ತೀವಿ ನಾವು ಅಸೆಟ್ ಇದೆ. ಸೊ ಇದನ್ನು ನಾವು ಸಂರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸೊ ಅದಕ್ಕೆ ಮೊನಮೆಂಟ್ ಸಂರಕ್ಷಣೆ ಮಾಡ್ರಿ, ಇತಿಹಾಸ ಉಳಿಸಿ. So once again, so monuments, so history. Like, share, and comments also. So meet you next video with another historical monument with Dr. Mushtaq Ahmed Inamdar. So bye. Bye.